ವಾಗಮುದ್ರ. ಏನಿದು? ವಾಗಮುದ್ರ. ವಾಗಮುದ್ರ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಏನಂತಂದ್ರೆ ಈ ರೈಟ್ ಹ್ಯಾಂಡಲ್ಲಿ ನೋಡಿ, ರೈಟ್ ಹ್ಯಾಂಡಲ್ಲಿ ಜ್ಞಾನ ಮುದ್ರ, ಲೆಫ್ಟ್ ಹ್ಯಾಂಡಲ್ಲಿ ವರ್ಣ ಮುದ್ರ. ಆಯ್ತಾ? ಮತ್ತೊಂದ್ಸರಿ ನೆನ್ಪಿಟ್ಕೊಳ್ಳಿ. ಇದು ಹೆಸರು ವಾಗಮುದ್ರ. ವಾಗಮುದ್ರ ಪ್ರಧಾನ ಪಾತ್ರ ಏನಂದ್ರೆ ರೈಟ್ ಹ್ಯಾಂಡಲ್ಲಿ ಜ್ಞಾನ ಮುದ್ರ, ಲೆಫ್ಟ್ ಹ್ಯಾಂಡಲ್ಲಿ ವರ್ಣ ಮುದ್ರ. ಹೀಗೆ ಇಟ್ಕೊಳ್ಳಿ. ಹಾಗೆ ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಇದು ಅಷ್ಟೇ. ಬೆಳಗ್ಗೆ 15 ನಿಮಿಷ, ಸಾಯಂಕಾಲ 15 ನಿಮಿಷ, ಈವ್ನಿಂಗು 15 ನಿಮಿಷ, ಮಧ್ಯಾಹ್ನ 15 ನಿಮಿಷ. ಆ ರೀತಿಯಲ್ಲಿ 3 ಬಾರಿ, ಅಂದರೆ ಟೋಟಲ್ 45 ನಿಮಿಷ ಪ್ರತಿದಿನಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಮುದ್ರ ಆದಮೇಲೆ ಒಂದು 5 ನಿಮಿಷ ಆದಷ್ಟು ಪ್ರಾರಂಭದ ಪ್ರಾಕ್ಟೀಸ್ ಮಾಡಬೇಕು. ಅದು ನೆನ್ಪಿಟ್ಕೊಳ್ಳಿ. ಓಕೆ, ಈ ಮುದ್ರದ ಉಪಯೋಗಗಳೇನು ಅಂತಂದರೆ, ನಿದ್ರೆ ಯಾರಿಗೆ ಬರ್ತಾ ಇಲ್ಲೋ, ಬೆಡ್ ಮೇಲೆ ಕೂತ್ಕೊಂಡು ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಇಲ್ಲ ದಿನದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಒಳ್ಳೆ ನಿದ್ದೆ ಬರುತ್ತೆ. ವಂಡರ್ಫುಲ್ ಸ್ಲೀಪ್. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೆದುಳಲ್ಲಿ ನೀರು ವಾಟರ್ ರಿಟೆನ್ಷನ್ ಇದೆಯಲ್ಲ, ಅದನ್ನು ಸಹ ಕರೆಕ್ಟ್ ಮಾಡುತ್ತೆ. ನೋಡಿ, ಮೆದುಳಲ್ಲಿ ನೀರು ಹೆಚ್ಚಾಗಿ ಸೇರಿಕೊಂಡ್ರೆ ನಿಮಗೆ ಪ್ರಾಬ್ಲಮ್ಗಳು ಬರುತ್ತೆ, ಮೆದುಳಿನ ಸಮಸ್ಯೆಗಳಾಗತ್ತೆ. ಅದನ್ನು ಸಹ ಇದು ಹೋಗಲಾಡಿಸ್ತದೆ. ಸೊ ಮತ್ತೆ ನಾವು ಮಲ್ಕೊಂಡಿದ್ರು ಎಂಥ ಸ್ಲೀಪ್ ಅಂದರೆ ಡ್ರೀಮ್ಲೆಸ್ ಸ್ಲೀಪ್ ಆಗುತ್ತೆ, ಸ್ವಪ್ನ ರಹಿತ ನಿದ್ದೆ ಬರುತ್ತೆ ಈ ಮುದ್ರೆ ಮಾಡೋರು. ಅದು ಬೆಳಗ್ಗೆ ಟೈಮಲ್ಲಿ ಟೈಮ್ ಇದೆ ಮಾಡ್ಕೊತಾ ಇರಿ, ಇಲ್ಲ ಬೆಡ್ ಮೇಲೆ ಕೂತ್ಕೊಂಡು ಇದು ಮಾಡ್ಕೊಂಡಿದ ಮೇಲೆ ನಿದ್ದೆ ಮಾಡಿ, ಅದನ್ನು ಒಳ್ಳೆಯದೇ. ಆಯ್ತಾ? ಸೊ ಡೀಪ್ ಸ್ಲೀಪ್ ಬರುತ್ತೆ ಅಂತ ಹೇಳ್ತಾರೆ. ಅದ್ಭುತವಾದ ಪೀಸ್ಫುಲ್ ಅಂದರೆ ಮೆಂಟಲ್ ಪೀಸ್, ಮಾನಸಿಕ ಪ್ರಶಾಂತತೆ ಹೆಚ್ಚಾಗತ್ತೆ, ದೇಹದಲ್ಲಿ ಶಕ್ತಿ ಸಹ ಹೆಚ್ಚಾಗತ್ತೆ. ಈ ಎರಡು ಅದ್ಭುತವಾದ ಮುದ್ರಗಳು. ಅಂದರೆ ಇದು ಒಂದು ಇಲ್ಲೇನಾಗತ್ತೆ ಅಂದರೆ ಇದು ವಾಯುಯಾಂಶವನ್ನು ಸರಿಪಡಿಸೋದು, ಇದು ನೀರಾಂಶವನ್ನು ಸರಿಪಡಿಸೋದು. ಎರಡು ಸೇರಿಕೊಂಡ್ರೆ, ನಮ್ಮ ದೇಹದಲ್ಲಿ ನೀರಾಂಶ ವಾಯಾಂಶ ಸರಿಪಡಿಸ್ಕೊಂಡ್ರೆ ನಮ್ಗೆ ಇಷ್ಟೆಲ್ಲ ಲಾಭಗಳು, ನಿದ್ದೆ ಸಮಸ್ಯೆಗಳೆಲ್ಲ ಹೋಗಲಾಡಿಸ್ಬೋದು. ಇದು ವಾಗಮುದ್ರ ಅಂತ ಕರೀತೀವಿ ಸ್ನೇಹಿತರೆ. ಸೊ ಇಷ್ಟು ಅಂಶಗಳು ಇವತ್ತು ಟೆಕ್ನಿಕಲ್ ತಿಳ್ಕೊಂಡಿದ್ದೀವಿ. ಇದೆಲ್ಲ ನೀವು ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.